ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವಂದೇ ಶ್ರೀಪಾದರಾಜಂ ರುಚಿತಮಹೃದಯಂ ಪೂಜಿತಶ್ರೀಸಹಾಯಂ ನಿರ್ಧೂತಾಶೇಷಹೇಯಂ ನಿಭೃತಶುಭಚಯಂ ಭೂಮಿದೇವಾಭಿಗೇಯಂ ವಿಪ್ರೇಭ್ಯೋ ದತ್ತದೇಯಂ ನಿಜಜನಸದಯಂ ಖಂಡಿತಾಶೇಷಮಾಯಂ ನಿಶ್ಚೂತಸ್ವರ್ಣಕಾಯಂ ಬಹುಗುಣನಿಲಯಂ ವಾದಿಸಂಘೈರಜೇಯಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಮಧ್ವನಾಮ ಉಪನ್ಯಾಸಕ್ಕೆ ಸುಸ್ವಾಗತ. ಮಧ್ವನಾಮದ ಆರಂಭದಲ್ಲಿ ಶ್ರೀಪಾದರಾಜರು ಮುಖ್ಯಪ್ರಾಣದೇವರ ಒಂದು ಸ್ವರೂಪವನ್ನು, ಅವರ ಮಹಾತ್ಮ್ಯವನ್ನು ನಿರೂಪಣೆ ಮಾಡಿದರು. ಆಮೇಲೆ ಮುಂದೆ ಮುಖ್ಯಪ್ರಾಣದೇವರ 3 ಅವತಾರಗಳು, ಅವುಗಳನ್ನು ವರ್ಣನೆ ಮಾಡುವವರಾಗಿ ಆರಂಭದಲ್ಲಿ ಈ ಹನುಮಂತನ ಅವತಾರದ ವರ್ಣನೆಯನ್ನು ಆರಂಭದ ಕೆಲವು ಪದ್ಯಗಳಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಮುಖ್ಯಪ್ರಾಣದೇವರು ಗರುಡ, ಶೇಷ, ರುದ್ರಾದಿ ಸರ್ವದೇವತೆಗಳಿಂದ ಸರ್ವಕಾಲದಲ್ಲಿಯೂ ಪೂಜ್ಯರಾಗಿ ಸೇವಿಸಲ್ಪಡ್ತಾ ಇರತಕ್ಕಂತಹ ಮುಖ್ಯಪ್ರಾಣದೇವರು ಪರಮಾತ್ಮನ ಅಪ್ಪಣೆಯಂತೆ ದ್ವಾರಪಾಲಕರಾಗಿರ್ತಕ್ಕಂತಹ ಜಯ ವಿಜಯಾದಿ ಶಾಪ ವಿಮೋಚನಾರ್ಥವಾಗಿ ಅವರಿಗೆ ಬಂದಂತಹ ಅಜ್ಞಾನವನ್ನು ನಾಶ ಮಾಡಿ ಶುದ್ಧ ಜ್ಞಾನವನ್ನು ಕೊಡಲು ಮುಖ್ಯಪ್ರಾಣದೇವರಲ್ಲಿ ಎಲ್ಲ ದೇವತೆಗಳು ಭೂಲೋಕದಲ್ಲಿ ರಾಕ್ಷಸರ ಸಂಹಾರಕ್ಕೋಸ್ಕರವಾಗಿ ಪರಮಾತ್ಮನ ಪ್ರಧಾನಾಂಗಂಹಿ ಮಾರುತಿ ಎಂಬಂತೆ ಪರಮಾತ್ಮನ ನಂತರದಲ್ಲಿ ಜೀವರ ಸಮೂಹಕ್ಕೆ ಅಧಿಪತಿಯಾಗಿ ಮೋಕ್ಷಯೋಗ್ಯರಾಗಿರತಕ್ಕಂತಹ ಸಜ್ಜನರಿಗೆ ಈ ತ್ರೈಲೋಕ್ಯ ಗುರುಗಳಾಗಿರತಕ್ಕಂತಹ ಮುಖ್ಯಪ್ರಾಣದೇವರು ಎಲ್ಲ ದೇವತೆಗಳಿಗಿಂತಲೂ ತಾನೇ ಶ್ರೇಷ್ಠನಾದ್ದರಿಂದ ಅವರು ಪ್ರಾಣೇಶ್ವರನಿಸಿಕೊಂಡಿದ್ದಾರೆ. ಅಂತಹ ಮುಖ್ಯಪ್ರಾಣದೇವರು ಆದಿಯಲ್ಲಿ ಹನುಮಂತನಾಗಿ ಅವತರಿಸಿದರು. ದುಷ್ಟ ಶಿಕ್ಷಣಕ್ಕಾಗಿ, ಶಿಷ್ಟ ರಕ್ಷಣಕ್ಕಾಗಿ ಸಹಾಯಕನಾಗು ಎಂಬುದಾಗಿ ದೇವತೆಗಳ ಪ್ರಾರ್ಥನೆಯನ್ನು 3 ಲೋಕದಲ್ಲಿಯೂ ಬಹುಮಾನಿಸಲು ಯೋಗ್ಯವಾಗಿರತಕ್ಕಂತಹ ಆ ಪರಮಾತ್ಮನ ಅಪ್ಪಣೆಯನ್ನು ಆಧರಿಸಿ ಕೇಸರಿ ಎಂಬ ವಾನರನಲ್ಲಿ ಅವರು ಜನಿಸಿದರು. ಕೇಸರಿ ಎಂಬ ವಾನರನಿಗೆ ಋಷಿಗಳು ಕೊಟ್ಟ ವರದಂತೆ ಅಂಜನಾದೇವಿಯು ಶೇಷಾದ್ರಿಯಲ್ಲಿ ತನ್ನ ದೇಹವನ್ನು ದಂಡಿಸಿ ಕಠಿಣವಾಗಿರತಕ್ಕಂತಹ ವ್ರತಗಳೊಂದಿಗೆ ಘೋರವಾಗಿರತಕ್ಕಂಥ ತಪಸ್ಸನ್ನು ಮಾಡಿದ್ದಾಳೆ. ಅಂತಹ ತಪಸ್ಸಿನ ಫಲವಾಗಿ ಮತ್ತು ಮುಖ್ಯವಾಗಿ ಪರಮಾತ್ಮರ ಪ್ರೀತಿಗೋಸ್ಕರವಾಗಿ ಆ ಕೇಸರಿ ವಾನರನ ಪತ್ನಿಯಾಗಿರತಕ್ಕಂತಹ ಅಂಜನಾದೇವಿಯ ಶುದ್ಧವಾದ ವೃತನಿಷ್ಠೆಯುಳ್ಳಂತಹ ಗರ್ಭದಲ್ಲಿ ಶುದ್ಧ ಜ್ಞಾನಮೂರ್ತಿಯಾಗಿ ಹನುಮಂತನೆಂಬ ಹೆಸರಿನಿಂದ ಮುಖ್ಯಪ್ರಾಣದೇವರು ಅವತಾರ ಮಾಡಿದರು. ಜಗತ್ತಿನಲ್ಲಿ ಯಾವ್ಯಾವ ಗುಣಗಳಿವೆಯೋ ಆ ಎಲ್ಲ ಗುಣಗಳು ಈ ಹನುಮಂತನಲ್ಲಿವೆ ಅಂತೆ. ಜಗತ್ಪ್ರಸಿದ್ಧವಾಗಿರತಕ್ಕಂತಹ ಯಾವ ಗುಣಗಳಿವೆಯೋ ಆ ಎಲ್ಲ ಗುಣಗಳಲ್ಲಿ ದೃಷ್ಟಾಂತವಾಗಿ ಸಜ್ಜನರು ಹನುಮಂತನನ್ನೇ ತೋರಿಸ್ತಾ ಇದ್ದರಂತೆ. ಇಂತಹ ಗುಣಗಳೆಲ್ಲ ಹನುಮಂತನಲ್ಲೇ ಇರುವಂಥದ್ದು. ಅಂತಹ ಶ್ರೇಷ್ಠರಾಗಿರ್ತಕ್ಕಂತಹ ಭಗವದ್ಭಕ್ತರು
ಮುಖ್ಯಪ್ರಾಣದೇವರು. ಅಂತಹ ಮುಖ್ಯಪ್ರಾಣದೇವರು ಕೇಸರಿ ಪುತ್ರನಾಗಿ ಹನುಮಂತನಾಗಿ, ಹನು ಅಂದರೆ ಜ್ಞಾನಭಕ್ತಿ ವೈರಾಗ್ಯಾದಿ ಗುಣಗಳು ಅದು ಇವನಲ್ಲಿ ಇದೆ ಎಂಬ ಕಾರಣಕ್ಕೆ ಇವನಿಗೆ ಹನುಮಂತ ಅಂತ ಹೇಳೋದು. ಜ್ಞಾನೇ ವಿರಾಗೇ ಹರಿಭಕ್ತಿ ಭಾವೇ ಧೃತಿಸ್ಥಿತಿ ಪ್ರಾಣಬಲೇಶಿ ಯೋಗೇ ಬುದ್ಧೌ ಚ ನಾನ್ಯೋ ಹನುಮತ್ಸಮಾನಃ ಪುಮಾನ್ ಕದಾಚಿತ್ ಕ್ವಚಕಶ್ಚನೈವ ಅಂತ ಹೇಳದಂತೆ ಹನುಮಂತ ದೇವರಲ್ಲಿ ಸರ್ವ ಗುಣಗಳು ಇರುವುದರಿಂದ ಆ ಅಂಜನಾದೇವಿ ಅವನಿಗೆ ಹನುಮಂತ ಅಂತ ಇಟ್ಟಂಥ ಹೆಸರು ಸಾರ್ಥಕ ಆಯಿತು ಅಂತ ಹೇಳ್ತಾರೆ. ಹೀಗೆ ಹನುಮಂತ ಅವತಾರ ಮಾಡಿ ಆಶ್ಚರ್ಯಕರವಾಗಿರತಕ್ಕಂತಹ ಕರ್ಮಗಳನ್ನು ಮಾಡುತ್ತಾ ಸುಗ್ರೀವನ ಸ್ನೇಹಿತನಾಗಿ ಜಗತ್ತನ್ನೇ ಪವಿತ್ರೀಕರಿಸ್ತಕ್ಕಂತಹ ರಾಮನಾಗಿ ಅವತರಿಸಿದಂತಹ ಲಕ್ಷ್ಮೀಪತಿಯಾಗಿರತಕ್ಕಂತಹ ನಾರಾಯಣನನ್ನು ಶ್ರೀರಾಮನನ್ನು ಕಾಣ್ತಾನೆ. ರಾಮನ ದರ್ಶನ ಮಾಡುತ್ತಾ ಅತ್ಯಂತ ಭಕ್ತಿಭಾರದಿಂದ ಬಾಗಿ ಅವನ ಅಡಿದಾವರಿಗಳಲ್ಲಿ ನಮಸ್ಕಾರ ಮಾಡ್ತಾನೆ. ಅಂತಹ ಹನುಮಂತನನ್ನು ಪುರಾಣ ಪುರುಷೋತ್ತಮನಾಗಿರ್ತಕ್ಕಂತಹ ಶ್ರೀರಾಮಚಂದ್ರ ತನ್ನ ಸುಂದರವಾಗಿರತಕ್ಕಂತಹ ತೋಳುಗಳಿಂದ ಹಿಡಿದೆಬ್ಬಿಸಿ ಅವನನ್ನು ಅಭಿನಂದಿಸ್ತಾನೆ. ಅಂತಹ ರಾಮಚಂದ್ರ ದೇವರ ಸೇವೆಯನ್ನು ಮಾಡ್ತಾ ಅವರ ಆಜ್ಞಾನುಸಾರವಾಗಿ ಅವ ಸಮುದ್ರವನ್ನು ದಾಟಿ ಸೀತಾಕೃತಿಯನ್ನು ಕಂಡು ರಾಮನ ಸಂದೇಶ ವಚನಗಳಿಂದ ಅವಳನ್ನು ಆನಂದಗೊಳಿಸಿ ತನ್ನ ಬಾಲದ ಬೆಂಕಿಯಿಂದ ಮಾಂಸಭಕ್ಷಕರಾಗಿರತಕ್ಕಂತಹ ರಾಕ್ಷಸರೆಂಬ ಹತ್ಯೆ ರಾಶಿಯನ್ನು ಸುಟ್ಟು ಸಮುದ್ರವನ್ನು ದಾಟಿ ಶ್ರೀರಾಮನ ಪಾದದಲ್ಲಿ ನಮಸ್ಕರಿಸ್ತಾ ಲಂಕೆಯಲ್ಲಿರ್ತಕ್ಕಂತಹ ಸೀತಾದೇವಿಯ ಸಂದೇಶವನ್ನು ಶ್ರೀರಾಮನಿಗೆ ತಲುಪಿಸ್ತಾನೆ. ಹೀಗೆ ವಾಯುದೇವರು ತಮ್ಮ ಸಮಸ್ತ ಕಪಿಸೈನ್ಯದೊಂದಿಗೆ ರಾಮಚಂದ್ರ ದೇವರ ಸಹಿತ ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಾಣ ಮಾಡಿ ಅದರ ಮೂಲಕ ಲಂಕೆಯನ್ನು ಪ್ರವೇಶ ಮಾಡಿ ಅಲ್ಲಿದ್ದಂತಹ ಯುದ್ಧದಲ್ಲಿ ರಾವಣನಿಗೆ ಮುಷ್ಟಿಯಿಂದ ಪ್ರಹರಿಸುವುದರ ಮೂಲಕವಾಗಿ ಅವನ ಅಜ್ಞಾನವನ್ನು ನಾಶ ಮಾಡಿ ಮೂಲ ರೂಪದ ಜ್ಞಾನವನ್ನು ಸ್ಮರಣೆಗೆ ಕೊಟ್ಟು ಅಲ್ಲಿಯ ಯುದ್ಧದಲ್ಲಿ ಸಂಜೀವನಾದಿ ಅಮೂಲ್ಯವಾಗಿರತಕ್ಕಂತಹ ಗಿಡಮೂಲಿಕೆಗಳನ್ನು ಹೊಂದಿರತಕ್ಕಂತಹ ಗಂಧಮಾದನ ಪರ್ವತವನ್ನು ಅನಾಯಾಸವಾಗಿ ಲೀಲೆಯಿಂದ ತಂದು ಕಪಿಗಳೇ ಪುನಃ ಜೀವದಾನವನ್ನು ಮಾಡ್ತಾರೆ ಹನುಮಂತ ದೇವರು. ಅನಂತರ ರಾವಣನಿಗೆ ಮೂಲ ಸ್ವರೂಪದ ಜ್ಞಾನವನ್ನು ಕರುಣಿಸಿ ರಾವಣನನ್ನು ಮಾನಸಿಕವಾಗಿ ಅಂದರೆ ಅಂತರಂಗದಲ್ಲಿ ಅವನು ಶ್ರೀರಾಮನಿಗೆ ಶರಣಾಗತನಾಗಬೇಕು ಆ ರೀತಿಯಲ್ಲಿ ದೌತ್ಯ ಕಾರ್ಯವನ್ನು ಮಾಡಿದ್ದಾನೆ ಹನುಮಂತ. ಇಂತಹ ಹನುಮಂತ ಅತ್ಯಂತ ಜ್ವಲಿಸ್ತಾ ಇರತಕ್ಕಂತಹ ಪ್ರಕಾಶಮಾನವಾಗಿರತಕ್ಕಂತಹ ಶ್ರೀರಾಮನೆಂಬ ಅಗ್ನಿಯಲ್ಲಿ ಸುಗ್ರೀವನೆಂಬ ಯಜಮಾನನಿಂದ ಕೂಡಿದವನಾಗಿ ಯುದ್ಧವೆಂಬ ಯಜ್ಞದಲ್ಲಿ ಲಕ್ಷ್ಮಣನೆಂಬ ಪ್ರತಿಪ್ರಸ್ಥಾತೃ ನಾಮಕ ಹೋತೃನಿಂದ ಕೂಡಿದವನಾಗಿ ತಾನೇ ಸ್ವತಃ ಅದ್ಧರ್ಯವಾಗಿ ದುಷ್ಕರವಾಗಿರತಕ್ಕಂತಹ ಈ ದುಷ್ಟರ ಭೂಭಾರಹರಣವನ್ನು ಮಾಡೋದ್ರ ಮೂಲಕವಾಗಿ ರಾವಣ ಕುಂಭಕರ್ಣರನ್ನು ಸಂಹಾರ ಮಾಡಿಸಿದ್ದಾರೆ ಹನುಮಂತ. ಹೀಗೆ ಈ ಹನುಮಂತ ಮಾಡಿದಂತಹ ಇಷ್ಟೆಲ್ಲ ಕಾರ್ಯಗಳನ್ನು ನಾವು ಇಷ್ಟು ಹಿಂದಿನ ಪದ್ಯಗಳಲ್ಲಿ ನೋಡಿದ್ದೇವೆ. ಅಂತೆಯೇ ಈ ಇಂದ್ರಜಿತ್ ಅವ ಅವನಿಗೆ ಮತ್ತೊಮ್ಮೆ ಈ ಯುದ್ಧಕ್ಕೆ ಬಂದು ಕಪಿಗಳನ್ನು ಆಕ್ರಮಣ ಮಾಡಲಿಕ್ಕೆ ಅವಕಾಶವನ್ನು ಕೊಡಬಾರದು ಅಂಥೇಳಿ ಲಕ್ಷ್ಮಣ ಅವನನ್ನು ಸಂಹಾರ ಮಾಡತಕ್ಕಂತಹ ವಿಚಾರವನ್ನು ನಾವು ನಿನ್ನೆಯ ಉಪನ್ಯಾಸದಲ್ಲಿ ನೋಡಿದ್ದೇವೆ. ಲಕ್ಷ್ಮಣ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುವ ಮೂಲಕವಾಗಿ ಅವ ಇಂದ್ರಜಿತ್ತನ್ನು ಸಂಹಾರ ಮಾಡಿದ್ದಾನೆ. ಒಂದು ಜಿಜ್ಞಾಸೆ, ಇಂದ್ರಜಿತ್ತವನ್ನು ಕೊಲ್ಲತಕ್ಕಂತಹ ಪ್ರಸಂಗ ಹನುಮಂತನಿಗೂ ಇತ್ತು, ರಾಮನಿಗೂ ಇತ್ತು. ಇಂದ್ರಜಿತ್ತು ಅದೃಶ್ಯನಾಗಿದ್ದಾಗ ರಾಮ ಒಂದು ಬಾಣ ಪ್ರಯೋಗ ಮಾಡಿದಂತಹ ರಾಮನಿಗೆ ಇಂದ್ರಜಿತ್ತನ್ನು ಕೊಲ್ಲಿಕ್ಕಾಗೋದಿಲ್ವಾ? ಅಥವಾ ಹನುಮಂತ ಯಾಕೆ ಕೊಲ್ಲಿಲ್ಲ?
ಲಕ್ಷ್ಮಣನ ಯಾಕೆ ಕೊಲ್ಲಬೇಕು? ಹನುಮಂತನ ಈ ಇಂದ್ರಜಿತ್ತುವನ್ನು ಲಕ್ಷ್ಮಣನ ಯಾಕೆ ಕೊಲ್ಲಬೇಕು ಅನ್ನುವ ಜಿಜ್ಞಾಸೆ ಬರುತ್ತೆ. ಇಂದ್ರಜಿತ್ತು ಏನು ಮಾಡ್ತಾನಂದರೆ ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿ ಒಂದು ವರವನ್ನು ಪಡಿತಾನೆ. ಏನು? ಯಾರು 12 ವರ್ಷಗಳ ಕಾಲ ಬ್ರಹ್ಮಚರ್ಯವನ್ನು ಪಾಲಿಸಿದ್ದಾರೋ ಅವರಿಂದಲೇ ನನಗೆ ಮೃತ್ಯು ಬರಬೇಕು ಅಂತ. ಅಂದರೆ ಯಾರು ಬ್ರಹ್ಮಚರ್ಯ ಪಾಲನೆ ಮಾಡೋರು ಇಲ್ಲ ಅಂತ ಅವನ ಅಭಿಪ್ರಾಯದಲ್ಲಿ. ಅದು 12 ವರ್ಷ. 12 ವರ್ಷಗಳ ಕಾಲ ಯಾರು ಈ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿರ್ತಾರೋ ಅವರಿಂದಲೇ ನನಗೆ ಮೃತ್ಯು ಅಂತ ವರ ಪಡೆದಿದ್ದಂತೆ. ಹಾಗಾಗಿ ಆ 12 ವರ್ಷಗಳ ಕಾಲ ಬ್ರಹ್ಮಚರ್ಯದಿಂದ ಇದ್ದವ ಲಕ್ಷ್ಮಣ ಮಾತ್ರ. ಶ್ರೀರಾಮ ಸೀತೆಯೊಂದಿಗೆ ಇದ್ದ. ಲಕ್ಷ್ಮಣ ರಾಮನೊಂದಿಗೆ ಬಂದವನು 14 ವರ್ಷಗಳ ಕಾಲ ಒಂದು ದಿನವೂ ಕಣ್ಣು ಮುಚ್ಚಿಲ್ಲ ಅವನು. ಅಷ್ಟು ರಾಮ ಸೀತೆಯರನ್ನು ಕಾದಿದ್ದಾನೆ. ಮಾತ್ರ ಅಲ್ಲ, 12 ವರ್ಷಗಳ ಕಾಲ ಅಖಂಡ ಬ್ರಹ್ಮಚರ್ಯ ಅವನದ್ದು. ಹಾಗಾಗಿ ವನವಾಸದಲ್ಲಿ ಲಕ್ಷ್ಮಣನ ಶೀಲ ಶಂಕಿಸಿದವರು ಇದ್ದಾರೆ. ಆಕಾಶ ಹೇಗಿದೆ ಎಂದರೆ ಅದಕ್ಕೆ ಮತ್ತೊಂದು ಎಕ್ಸಾಂಪಲ್ ಇಲ್ಲ. ಆಕಾಶದ ಹಾಗೆ ಇದೆ. ಸಮುದ್ರ ಹೇಗಿದೆ? ಸಮುದ್ರದ ಹಾಗೆ ಇದೆ. ಹಾಗೆ ರಾವಣರ ಯುದ್ಧ ಹೇಗಿತ್ತು ಅಂದರೆ ರಾವಣರ ಯುದ್ಧ ಅದು ರಾವಣರ ಯುದ್ಧದಂತೆಯೇ ಇತ್ತು. ಅದಕ್ಕೆ ಉದಾಹರಣೆ ಇಲ್ಲ ಅಂತ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ. ಅಂತಹ ಒಂದು ಯುದ್ಧ ನಡೆಯುತ್ತೆ. ಆ ರಾವಣನ ತಲೆ ಕಡಿದಾಗ ಮತ್ತೆ ಅವನಿಗೆ ಆ ಕಡದಂತೆಲ್ಲ ತಲೆಗಳು ಮತ್ತೆ ಮತ್ತೆ ಮೂಡ್ತಾ ಇರ್ತವೆ. ರಾಮ ಬಹಳ ಖಿನ್ನನಾಗ್ತಾನೆ. ಈ ರಾವಣ ರಥದಲ್ಲಿ ಕೂತ್ಕೊಂಡು ಯುದ್ಧ ಮಾಡ್ತಾ ಇರ್ತಾನೆ. ರಾಮ ನೆಲದಲ್ಲಿ ನಿಂತ್ಕೊಂಡು ಯುದ್ಧ ಮಾಡ್ತಾ ಇರ್ತಾನೆ. ಇಂದ್ರ ಅವನಿಗೆ ತನ್ನ ರಥವನ್ನು ಕಳಿಸ್ಕೊಡ್ತಾನೆ ಮಾತಲಿಯೊಂದಿಗೆ. ಅಂತಹ ಇಂದ್ರನ ರಥದಲ್ಲಿ ಕೂತ್ಕೊಂಡು ರಾವಣನೊಂದಿಗೆ ಹೋರಾಟ ಮಾಡ್ತಾನೆ. ಎಷ್ಟು ಬಾರಿ ಅವನ ತಲೆ ಕಡಿದ್ರೂ ಕೂಡ ಮತ್ತೆ ಮತ್ತೆ ಅವನಿಗೆ ತಲೆ ಚಿಗುರುತ್ತದೆ. ಆಗ ಮಾತಲ್ಲಿ ಹೇಳ್ತಾನಂತೆ, ಬ್ರಹ್ಮಾಸ್ತ್ರ ಹೊರತು ಬೇರೆ ಯಾವ ಅಸ್ತ್ರದಿಂದಲೂ ಕೂಡ ಇವನನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನಂತೆ. ಹಾಗೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾನೆ. ಬ್ರಹ್ಮಾಸ್ತ್ರ ಅದು ಬ್ರಹ್ಮ ಇಂದ್ರನಿಗೆ ಮಾಡಿಕೊಟ್ಟಂತಹ ಒಂದು ಬಾಣ. ಅದರ ತುದಿಯಲ್ಲಿ ಅಗ್ನಿ ಸೂರ್ಯರಿರ್ತಾರೆ, ಬುಡದಲ್ಲಿ ವಾಯು ಇರ್ತಾನೆ. ಮೇರು ಮಂದರಗಳ ಹಾಗೆ ಅತ್ಯಂತ ಭಾರವಾಗಿರತಕ್ಕಂತಹ ಬಾಣ ಅದು. ಇಂತಹ ಬಾಣವನ್ನು ದೇವೇಂದ್ರ ಅಗಸ್ತ್ಯರ ಮೂಲಕವಾಗಿ ರಾಮನಿಗೆ ತಲುಪಿಸಿದ್ದಾನೆ. ಅಂತಹ ಆ ಬಾಣವನ್ನು ರಾಮ ತನ್ನ ಧನಸ್ಸಿನಲ್ಲಿ ಹೂಡಿ ಬ್ರಹ್ಮಾಸ್ತ್ರ ಮಂತ್ರವನ್ನು ಜಪಿಸ್ತಾ ಪ್ರಯೋಗಿಸಿದಾಗ ರಾವಣ ಪತಿತನಾಗ್ತಾನೆ. ರಾವಣನ ಸಂಹಾರ ಆಗುತ್ತೆ. ತಸ್ಮಿನ್ ಹತೆ ತ್ರಿಜಗತಾಂ ಪರಮಪ್ರತೀಪೆ ಬ್ರಹ್ಮಾಶಿವೇನ ಸಹಿತ ಸಹಲೋಕಪಾಲೈ ಅಭ್ಯೇತ್ಯ ಪಾದಯುಗಲಂ ಜಗದೇಕ ಭರ್ತು ರಾಮಸ್ಯ ಭಕ್ತಿಭರಿತಂ ಶಿರಸಾ ನನಾಮ. ರಾವಣನ ಸಂಹಾರ ಆಯಿತು. ಸಂಹಾರ ಆದ ಕೂಡಲೇ ಎಂತಹ ರಾವಣ? 3 ಲೋಕಗಳಿಗೂ ಶತ್ರುವಾಗಿದ್ದ ಅವನು. ರಾವಣ ಅಂದರೆ ರಾವಯತೀತಿ ರಾವಣ. ರಾವಣ ಬಂದರೆ ಅಂದರೆ ಸಾಕು ಎಲ್ಲ ದೇವತೆಗಳು ದಿಕ್ಕಾಪಾಲಾಗಿ ಓಡ್ತಾ ಇದ್ದರು. ಅಂತಹ ರಾವಣನ ಸಂಹಾರವಾದಾಗ ಎಲ್ಲ ದೇವತೆಗಳಿಗೆ ಸಂತೋಷವಾಗಿದೆ. ಬ್ರಹ್ಮ ಶಿವನೊಂದಿಗೆ ಲೋಕಪಾಲಕರೊಂದಿಗೆ ಈ ಜಗತ್ತಿನ ಸ್ವಾಮಿಯಾಗಿರ್ತಕ್ಕಂತಹ ಶ್ರೀರಾಮನ 2 ಪಾದಗಳನ್ನು ಹೊಂದಿ ಅತ್ಯಂತ ಭಕ್ತಿಭರಿತನಾಗಿ ಶಿರಸ ನಮಸ್ಕಾರ ಮಾಡಿದ್ದಾನಂತೆ. ಎಲ್ಲ ದೇವತೆಗಳು ಕೂಡ ರಾಮನನ್ನು ಸ್ತುತಿಸಿದ್ದಾರೆ. ಹೀಗೆ ಶ್ರೀರಾಮ ಈ ರಾವಣನ ಸಂಹಾರವನ್ನು ಮಾಡಿದ್ದಾನೆ. ಈ ವಿಚಾರವನ್ನೇ ಇಲ್ಲಿ ವಿಜಯ ರಘುಪತಿ ಮೆಚ್ಚಿ ಧರಣಿ ಸುತೆಗೀಯೇ ಭಜಿಸಿ ಮೌಕ್ತಿಕದ ಹಾರವನ್ನು ಪಡೆದ ಅಜ ಪದವಿಯನ್ನು ರಾಮ ಕೊಡುವೆನೆನೆ ಹನುಮಂತ ನಿಜ ಭಕುತಿಯನ್ನು ಬೇಡಿ ವರವ ಪಡೆದ. ವಿಜಯ ರಘುಪತಿ ಎಂಬ ಈ 2 ಪದಗಳಿಂದ ಇಷ್ಟು ವಿಚಾರಗಳನ್ನು ಇಲ್ಲಿ ಶ್ರೀಪಾದರಾಜರು ಸೂಚಿಸ್ತಾ ಇದ್ದಾರೆ. ಹೀಗೆ ರಾವಣನ ಸಂಹಾರ ಆಯಿತು.
ರಾವಣನ ಸಂಹಾರ ಆದ ಮೇಲೆ ದಿವ್ಯ ವಿಜಯದಿಂದ ವಿಜೃಂಭಿಸಿ ವಿಭೀಷಣ ಕೊಟ್ಟಂತಹ ಪುಷ್ಪಕ ವಿಮಾನದಲ್ಲಿ ಅಯೋಧ್ಯೆಗೆ ಹಿಂತಿರುಗ್ತಾನೆ ಶ್ರೀರಾಮ. ತನ್ನ ನಿರೀಕ್ಷೆಯಲ್ಲಿದ್ದಂತಹ ಭರತ ಶತ್ರುಘ್ನರು, ತಾಯಂದಿರು, ಅಯೋಧ್ಯೆಯ ಸಕಲ ಪೌರರು ಅವರನ್ನೆಲ್ಲ ತನ್ನ ದರ್ಶನ ಕೊಡುವ ಮೂಲಕವಾಗಿ ಸಂತೋಷಪಡಿಸ್ತಾನೆ. ಆಮೇಲೆ ವಸಿಷ್ಠ ಋಷಿಗಳ ನೇತೃತ್ವದಲ್ಲಿ ಅಯೋಧ್ಯೆಯ ಸಿಂಹಾಸನದಲ್ಲಿ ಪಟ್ಟಾಭಿಷಿಕ್ತನಾಗ್ತಾನೆ. ಇಷ್ಟು ಕಥೆಯನ್ನು ಶ್ರೀಪಾದರಾಜರು ವಿಜಯ ರಘುಪತಿ ಎಂದು ಸಂಕ್ಷೇಪವಾಗಿ ಸೂಚಿಸ್ತಾ ಇದ್ದಾರೆ. ಪಟ್ಟಾಭಿಷೇಕ ಆಯಿತು. ಪಟ್ಟಾಭಿಷೇಕ ಆದಮೇಲೆ ಶ್ರೀರಾಮ ತನ್ನ ಕಂಠದೊಳಗಿದ್ದಂತಹ ರತ್ನಹಾರವೊಂದನ್ನು ಸೀತೆ ಕೈ ಕೊಡ್ತಾನಂತೆ. ಕೊಟ್ಟು, ನಮ್ಮ ಭಕ್ತವರ್ಗದಲ್ಲಿ ನಿನಗೆ ಯಾರು ಪ್ರೀತಿ ಪಾತ್ರರೋ ಅವರಿಗೆ ಇದನ್ನು ನೀಡು ಅಂತ ಆದೇಶ ಕೊಟ್ಟನಂತೆ. ಆಗ ಸೀತಾಮಾತೆ ಜೀವೋತ್ತಮನಾಗಿರ್ತಕ್ಕಂತಹ, ತಮಗೆ ಅತ್ಯಂತ ಪ್ರಿಯಭಕ್ತನಾಗಿರತಕ್ಕಂತಹ ಹನುಮಂತನಿಗೆ ಅನುಗ್ರಹಪೂರ್ವಕವಾಗಿ ಆ ರತ್ನಹಾರವನ್ನು ದಯಪಾಲಿಸ್ತಾಳೆ. ನಾರಾಯಣ ಪಂಡಿತಾಚಾರ್ಯರು ಇದೇ ವಿಚಾರವನ್ನು ಸುಮುದ್ರಿಸಲಿ ಹೇಳ್ತಾರೆ. ರಾಜ್ಯಾಭಿಷೇಕೇ ವಸತೇತ್ರ ಸೀತಾ ಪ್ರೇಷ್ಠಾಯ ನಸ್ತಾಂ ಭಜತಾಂ ದಿಶೇತಿ ರಾಮಸ್ಯ ವಾಣ್ಯಾ ಮಣಿಮಂಜುಮಾಲಾ ವ್ಯಾಜೇನ ದೀರ್ಘಾಂ ಕರುಣಾಂಬಬಂಧ. ಪಟ್ಟಾಭಿಷೇಕದ ಕೊನೆಯಲ್ಲಿ ನಮಗೆ ಪ್ರಿಯನಾದ ಭಕ್ತನಿಗೆ ಈ ಮಾಲೆಯನ್ನು ಕೊಡು ಎಂಬುದಾಗಿ ಶ್ರೀರಾಮ ಸೀತೆಗೆ ನುಡಿದ. ಆಗ ಸೀತೆ ಆ ಮನೋಹರವಾಗಿರತಕ್ಕಂತಹ ಮಣಿಮಾಲೆಯ ನೆಪದಲ್ಲಿ ಹನುಮಂತನ ಮೇಲೆ ದೀರ್ಘವಾಗಿರತಕ್ಕಂತಹ ಕರುಣೆಯನ್ನು ತೊಡಿಸಿದ್ಲು ಎಂಬುದಾಗಿ ಅಲ್ಲಿ ಆ ವಿಚಾರ ಬರುತ್ತೆ. ಇದನ್ನೇ ಶ್ರೀಪಾದರಾಜರು ವಿಜಯ ರಘುಪತಿ ಮೆಚ್ಚಿ ಧರಣಿ ಸುತೆಯೇ ಭಜಿಸಿ ಮೌಕ್ತಿಕದ ಹಾರವನ್ನು ಪಡೆದ. ರಾವಣನನ್ನು ಗೆದ್ದು ವಿಜಯ ಸಾಹಸಿ ಬಂದಂತಹ ರಘುಪತಿ ಈ ಹನುಮಂತನ ಕಾರ್ಯಕ್ಕೆ ಮೆಚ್ಚಿ ತನ್ನ ಮಡದಿಯಾಗಿರತಕ್ಕಂತಹ ಸೀತೆಗೆ ಧರಣಿ ಸುತೆಗೆ ಸೀತೆಗೆ ಈಯೆ ಅದನ್ನು ಕೊಡುತ್ತಿರಲು ಭಜಿಸಿ ಮೌಕ್ತಿಕದ ಹಾರವನ್ನು ಪಡೆದ. ಅಂತಹ ಆ ಸೀತೆ ಕೊಟ್ಟಂತಹ ಆ ಮಣಿಮಂಜುಮಾಲ ಅದನ್ನು ಹನುಮಂತ ಪಡೆದ ಎಂಬುದಾಗಿ ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಪಟ್ಟಾಭಿಷೇಕ ಆಯಿತು. ಶ್ರೀರಾಮ ಹೇಳ್ತಾನೆ, ನೀವೆಲ್ಲ ನನ್ನ ಸೇವೆ ಮಾಡಿದಿರಿ. ಈ ಹನುಮಂತ ಎಲ್ಲ ಕಪಿಗಳು ಬಂದಿದ್ದಾರೆ ಅಯೋಧ್ಯೆಗೆ. ನೀವೆಲ್ಲ ನಿಮ್ಮ ದೇಹದಿಂದಲೂ ಮನಸ್ಸಿನಿಂದಲೂ ಮಾತುಗಳಿಂದಲೂ ನನ್ನ ಸೇವೆ ಮಾಡಿದ್ದೀರಿ. ಎಲ್ಲ ಸಜ್ಜನರು ಮಾಡಬೇಕಾಗಿರ್ತಕ್ಕಂತಹ ಕರ್ತವ್ಯ ಅದು ಒಂದೇ. ಯಾವುದು? ಕಾಯೇನ ವಾಚ ಮನಸ ಪರಮಾತ್ಮನನ್ನು ಆರಾಧನೆ ಮಾಡುವಂಥದ್ದು. ತ್ರಿಕರಣಗಳಿಂದ ಪರಮಾತ್ಮನನ್ನು ಆರಾಧನೆ ಮಾಡುವಂಥದ್ದೇ ಪ್ರತಿಯೊಬ್ಬರ ಒಂದು ಕರ್ತವ್ಯ. ನಿಮ್ಮೆಲ್ಲರ ಭಕ್ತಿಯ ಸೇವೆಗೆ ಪ್ರತಿಯಾಗಿ ನಾನು ಏನು ಕರುಣಿಸಬಲ್ಲೆ? ಹನುಮಂತನ ಸೇವೆಯ ಮುಂದೆ ಅವನಿಗೆ ಕೊಡಲಿಕ್ಕೆ ಯಾವುದೂ ಇಲ್ಲ. ಮೋಕ್ಷ ಕೊಟ್ಟರೂ ಕಡಿಮೆನೇ ಅಂತ. ಹನುಮಂತ ಮಾಡಿದ ಸೇವೆ ಅದರ ಮುಂದೆ ಮೋಕ್ಷವೂ ಅಲ್ಲ. ಹನುಮಂತನಿಗೆ ಸರಿಸಾಟಿಯಾದವನು ಯಾರೂ ಇಲ್ಲ. ಭಕ್ತಿ ಇರ್ಬೋದು, ಪೂರ್ಣ ಜ್ಞಾನ ಇರ್ಬೋದು, ಸಹಜವಾದ ಬಲ ಇರ್ಬೋದು, ವೃದ್ಧಿ, ಧೈರ್ಯ, ಪರಾಕ್ರಮ, ಸದ್ಬುದ್ಧಿ, ದಮಶಮಾದಿಗಳು, ಎಲ್ಲ ಗುಣಗಳಲ್ಲಿ ಹನುಮಂತನಿಗೆ ಸರಿಸಾಟಿಯಾಗಿರ್ತಕ್ಕಂಥವರು ಮತ್ತೊಬ್ಬರು ಇಲ್ಲ. ಗರುಡ, ಶೇಷ, ರುದ್ರರೆಲ್ಲ ಹನುಮಂತನ ಗುಣದ 1001 ಅಂಶವೂ ಅಲ್ಲ. ಆದ್ದರಿಂದಲೇ ನನಗೆ ಅತ್ಯಂತ ಪ್ರೀತಿಪಾತ್ರನಾಗಿರತಕ್ಕಂಥ ಹನುಮಂತ. ಆದ್ದರಿಂದ ನನ್ನ ಲೋಕದಲ್ಲಿ ನಾನು ಹನುಮಂತನ ಜೊತೆಯಲ್ಲಿಯೇ ಸುಖಗಳನ್ನು ಭೋಗಿಸ್ತೇನೆ ಅಂತ ಹೇಳ್ತಾನೆ ಶ್ರೀರಾಮ. ಹಿಂದೆ ರಾವಣ ಬ್ರಹ್ಮನ ವರದಿಂದ ಜಗತ್ತನ್ನೇ ಗೆದ್ದಿದ್ದ. ಅವನನ್ನು ಗೆಲ್ಲುವವ ಒಬ್ಬನೂ ಇರಲಿಲ್ಲ. ವಾಲಿ ಕಪಿಯಾಗಿದ್ದ. ಕಪಿಯಾದ್ದರಿಂದಲೇ ಅವನು ರಾವಣನನ್ನು ಸೋಲಿಸಿದ್ದ. ಯಾಕೆಂದರೆ ಬ್ರಹ್ಮ ವರ ಕೊಟ್ಟದ್ದು ರಾವಣನಿಗೆ ಮನುಷ್ಯರಿಂದ ಕಪಿಗಳಿಂದ ಅಜೇಯತ್ವ ವರ ಕೊಟ್ಟಿರಲಿಲ್ಲ. ಅವನು ಕಪಿಗಳಿಂದ ಮರಣ ಇಲ್ಲ ಅಂತ ಹೇಳಲಿಲ್ಲ. ಮನುಷ್ಯರಿಂದ ನನಗೆ ಮರಣ ಬರಬಾರದು ಅಂತ ಕೇಳ್ಕೊಂಡಿರಲಿಲ್ಲ. ಮನುಷ್ಯರಿಂದ ಕಪಿಗಳಿಂದ ಅಜೇಯತ್ವ ವರವನ್ನು ಅವನು ಕೇಳ್ಕೊಂಡಿರಲಿಲ್ಲ.
ಬ್ರಹ್ಮ ಕೊಟ್ಟಿರಲಿಲ್ಲ. ಹಾಗಾಗಿ ಒಂದು ಬಾರಿ ವಾಲಿ ಅವನನ್ನು ಸೋಲಿಸಿದ್ದ, ರಾವಣನನ್ನು. ಇಂತಹ ರಾವಣನನ್ನು ನಾನು ಸೋಲಿಸಿದ್ದೇನೆ. ನಾನೊಬ್ಬನೇ ಅವನನ್ನು ಸೋಲಿಸಲಿಕ್ಕೆ ಸಾಧ್ಯ, ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಈ ಹನುಮಂತ ಅವ ನನ್ನ ಪ್ರೀತಿಯ ಕುವರ. ಆದ್ದರಿಂದ ರಾವಣನಿಗೆ ಇವನು ಕೊಟ್ಟಂತಹ ಮುಷ್ಟಿಪ್ರಹಾರವನ್ನು ಅವನಿಗೆ ಸಹಿಸಲಿಕ್ಕೆ ಆಗಲಿಲ್ಲ. ಎಲ್ಲ ಕಾಲದಲ್ಲಿಯೂ ಸ್ವಾಭಾವಿಕವಾಗಿ ಯಾವ ವರ, ಅಸ್ತ್ರಗಳು ಇವುಗಳ ಬೆಂಬಲದ ಅಗತ್ಯವಿಲ್ಲದೆ ವಿಜಯಶಾಲಿಗಳಾಗಿ ಪ್ರಪಂಚದಲ್ಲಿ ಇದ್ದಾರಂತಂದರೆ ನಾವಿಬ್ಬರೇ ಅಂತ ಹೇಳ್ತಾನೆ ಪರಮಾತ್ಮ. ಯಾರು? ಹರಿವಾಯುಗಳು. ನಾವಿಬ್ಬರೇ, ರಾಮ ಹನುಮಂತ. ಹನುಮಂತ ವಾಯುದೇವರೇ. ಹಿಂದೆ ನಾವು ನೋಡಿದ್ದೇವೆ, ಹನುಮಂತನ ಮೇಲೆ ದೇವೇಂದ್ರ ವಜ್ರಾಯುಧವನ್ನು ಪ್ರಯೋಗ ಮಾಡಿದಾಗ ಹನುಮಂತನಿಗಾಗಿ ವಾಯುದೇವರು ರುದ್ರಾದಿ ದೇವತೆಗಳನ್ನು ಬೊಂಬೆಯ ಹಾಗೆ ಸ್ತಬ್ಧಗೊಳಿಸಿಬಿಡ್ತಾರೆ. ಇಂಥ ಸಾಮರ್ಥ್ಯ ಪ್ರಾಣದೇವರಿಗೆ ಬಿಟ್ಟರೆ ಬೇರೆ ಯಾರಿಗಿದೆ? ಆದ್ದರಿಂದ ಇಡೀ ಈ ಯಾರಿಂದಲೂ ಎಲ್ಲರಿಂದಲೂ ಅಜೇಯನಾಗಿರತಕ್ಕಂತಹ ರಾವಣನ ಸೈನ್ಯವನ್ನು ಇವತ್ತು ದಮನ ಮಾಡಲಿಕ್ಕೆ ನಾವಿಬ್ಬರೇ ಸಾಧ್ಯ. ಪ್ರಪಂಚದಲ್ಲಿ ನಮ್ಮಿಬ್ಬರನ್ನು ಬಿಟ್ಟರೆ ಬೇರೆ ಯಾರಿಂದಲೂ ಕೂಡ ಇಂತಹ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಎಲ್ಲ ಕಾಲದಲ್ಲಿಯೂ ಯಾವುದೇ ವರವಿಲ್ಲದೆ, ಯಾವುದೇ ಅಸ್ತ್ರಗಳ ಬೆಂಬಲವಿಲ್ಲದೆ ಜಯಶಾಲಿಗಳಾಗ್ತಕ್ಕಂಥವರು ನಾವಿಬ್ಬರೇ, ನಾನು ಮತ್ತು ಹನುಮಂತ ಎಂಬುದಾಗಿ ಹೇಳ್ತಾನೆ. ಆದ್ದರಿಂದ ಈ ಹನುಮಂತ ನನ್ನ ಅಪ್ಪಣೆಯಂತೆ ಬ್ರಹ್ಮ ಪದವಿಯನ್ನು ಪಡೀಲಿ, ಜಗತ್ತಿನ ಸೃಷ್ಟಿ ರಕ್ಷಣೆಗಳನ್ನು ಮಾಡ್ತಾ ಇರಲಿ, ಸಜ್ಜನರಿಗೆ ಅಜ್ಞಾನವನ್ನು ನಾಶ ಮಾಡಿ ತತ್ವಜ್ಞಾನ ಇತ್ತು ಮೋಕ್ಷಪ್ರದನಾಗಲಿ, ಮುಕ್ತನಾದ ಮೇಲೆಯೂ ಮುಕ್ತರಿಗೆ ಬಲವನ್ನು ನೀಡುತ್ತಾ ನನ್ನ ಬಳಿ ಇರಲಿ, ನಾನು ಎಂಥ ಭೋಗಗಳನ್ನು ಅನುಭವಿಸ್ತೇನೋ, ಎಂತಹ ಕರ್ಮಗಳನ್ನು ಮಾಡ್ತೇನೋ ಅಂತಹ ಭೋಗಗಳು, ಅಂತಹ ಕರ್ಮಗಳು ಬ್ರಹ್ಮ ಪದವಿಯಲ್ಲಿರತಕ್ಕಂತಹ ಈ ಹನುಮಂತ ದೇವರಿಗೂ ಕೂಡ ನನ್ನ ಆದೇಶದಿಂದ ದೊರಕ್ತವೆ. ಇದನ್ನೇ ಸಹಭೋಗ ಅಂತ ಹೇಳ್ತಾರೆ. ಇಂತಹ ಸಹಭೋಗವನ್ನು ನಾನು ಹನುಮಂತನಿಗೆ ಶಾಶ್ವತವಾಗಿ ಕೊಡ್ತಾ ಇದ್ದೇನೆ ಅಂತ ಹನುಮಂತನಿಗೆ ಹೇಳ್ತಾ ಇದ್ದಾನೆ ರಾಮ. ಆಗ ಹನುಮಂತ ಭಕ್ತಿ ನಮ್ರನಾಗಿ ರಾಮನ ಕಾಲಿಗೆ ಬಿದ್ದು ವಿಜ್ಞಾಪಿಸ್ಕೊಳ್ತಾನೆ. ಹೇ ಜಗದೀಶ್ವರ, ನಿನ್ನ ಪಾದವನ್ನು ನಂಬಿದವರಿಗೆ 4 ಪುರುಷಾರ್ಥಗಳಲ್ಲಿ ಯಾವುದು ತಾನೇ ದುರ್ಲಭ. ಆದರೂ ನನಗೆ ಅದ್ಯಾವುದು ಬೇಡ. ಧರ್ಮ, ಅರ್ಥ, ಕಾಮ, ಮೋಕ್ಷ ಯಾವುದು ನನಗೆ ಬೇಡ. ನಾನು ಬಯಸೋದು ನಿನ್ನ ಪಾದ ಸೇವೆಯೊಂದನ್ನೇ ಬಯಸೋದು. ನೀನೊಬ್ಬನೇ ಸರ್ವೋತ್ತಮ, ನೀನೇ ಸ್ವತಂತ್ರ, ನೀನೇ ಪೂರ್ಣಶಕ್ತ, ನೀನೊಬ್ಬನೇ ಅಗಣ್ಯ ಗುಣಗಳ ಸಾಗರ. ರಮಾಬ್ರಹ್ಮಾದಿಗಳಿಗೂ ಕೂಡ ನಿನ್ನ ಗುಣಗಳನ್ನು ಎಣಿಸಲಿಕ್ಕೆ ಆಗುವುದಿಲ್ಲ. ಎಲ್ಲರೂ ಒಟ್ಟಿಗೆ ಸೇರಿ ನಿರಂತರವಾಗಿ ನಿನ್ನ ಅನಂತ ಕಾಲದವರೆಗೆ ನಿನ್ನ ಗುಣಗಳನ್ನು ಕೊಂಡಾಡಿದರೂ ಕೂಡ ಅದಕ್ಕೆ ಕೊನೆ ಎಂಬುದು ಇದೆಯಾ? ಇಲ್ಲ. ಅಂತಹ ಪರಿಪೂರ್ಣ ಜ್ಞಾನ ಆನಂದಮಯನಾಗಿರತಕ್ಕಂತಹ ನೀನು, ನಿನ್ನ ರೂಪ ಅದು ಪರಮಶುದ್ಧವಾಗಿರ್ತಕ್ಕಂಥದ್ದು. ನಿನ್ನ ಚರಿತ್ರೆಯನ್ನು ಯಾರು ನೆನೀತಾರೆ? ಹನುಮಂತ ಹೇಳ್ತಾ ಇದ್ದಾನೆ ರಾಮನಿಗೆ, ನಿನ್ನ ಚರಿತ್ರೆಯನ್ನು ಯಾರು ನೆನೀತಾರೆ, ನಿನ್ನಲ್ಲಿ ಯಾರಿಗೆ ಅಚಲವಾಗಿರತಕ್ಕಂತಹ ಭಕ್ತಿ ಇದೆಯೋ, ನಿನ್ನನ್ನೇ ಯಾರು ಬಯಸ್ತಾರೋ ಅಂಥವರ ಬಾಳು ಸಾರ್ಥಕ, ಉಳಿದವರ ಬಾಳು ಬರೀ ಗೋಳು. ಆದ್ದರಿಂದ ನನಗೆ ನಿನ್ನಲ್ಲಿ ಭಕ್ತಿಯನ್ನು ಹೆಚ್ಚಿಸ್ತಕ್ಕಂತಹ ಬಾಳು ಬೇಕು. ನನಗೇನು ಬೇಡ, ನಿನ್ನಲ್ಲಿ ಭಕ್ತಿ ಹೆಚ್ಚಾಗುವಂತೆ ನನಗೆ ಅನುಗ್ರಹವನ್ನು ಮಾಡು. ಪ್ರತಿ ಕ್ಷಣವೂ ಕೂಡ ನನಗೆ ನಿನ್ನಲ್ಲಿ ಭಕ್ತಿ ಹ್ರಾಸವಿಲ್ಲದೆ ಅದು ಬೆಳೀತಾ ಇರಬೇಕು. ಹಾಗೆ ನಿನ್ನ ಅನುಗ್ರಹ ಸದಾ ನನ್ನ ಮೇಲೆ ಬೆಳೀತಾ ಇರಬೇಕು. ಈ ಕೃತಕವಲ್ಲದ ನಿಸ್ವಾರ್ಥವಾಗಿರತಕ್ಕಂತಹ ಭಕ್ತಿ ಹಾಗೂ ನಿನ್ನ ಅನುಗ್ರಹ, ಇದನ್ನಷ್ಟೇ ನಾನು ಬಯಸ್ತೇನೆ. ಅವೇ ನನ್ನ ಬಾಳಿನ ಎಲ್ಲ ಬಯಕೆಗಳು ಅಂದಾಗ ಶ್ರೀರಾಮ ಹನುಮಂತನ ಬಯಕೆಯನ್ನು ಪೂರೈಸ್ತಾನೆ.
ಅವನಿಗೆ ಬ್ರಹ್ಮ ಪದವಿಯನ್ನು ಕರುಣಿಸ್ತಾನೆ, ಸಕಲ ಸುಖ ಭೋಗಗಳನ್ನು ದಯಪಾಲಿಸ್ತಾನೆ. ಅತ್ಯಂತ ಪ್ರೇಮದಿಂದ ಸಹೃದಯದಿಂದ ಅವನಿಗೆ ಅಪ್ಪಿಕೊಡ್ತಾನೆ. ಪ್ರೇಷ್ಠೋನ ರಾಮಸ್ಯ ಬಭೂವ ತಸ್ಮಾತ್ ನ ರಾಮ ರಾಜ್ಯೇ ಸರ್ವಂತಿ ಕಿಂಚಿತ್ ತತ್ಪಾದ ಸೇವಾ ರತ್ರೇಶ ನೈಚ್ಛತ್ ತಥಾಪಿ ಭೋಗಾನ್ ನನುಸಾ ವಿರಕ್ತಿ. ಪಂಡಿತಾಚಾರ್ಯರು ಈ ವಿಚಾರವನ್ನು ಸಮುದ್ರದಲ್ಲಿ ಬಣ್ಣಿಸ್ತಾರೆ. ಈ ಹನುಮಂತರಷ್ಟು ಪ್ರಿಯನಾಗಿರತಕ್ಕಂತಹ ವ್ಯಕ್ತಿ ಶ್ರೀರಾಮನಿಗೆ ಯಾರಿಲ್ಲ. ರಾಮರಾಜ್ಯದಲ್ಲಿ ಯಾವುದೂ ದುರ್ಲಭ ಇರಲಿಲ್ಲ. ಆದರೂ ಹನುಮಂತ ಯಾವುದನ್ನು ಕೇಳಲಿಲ್ಲ. ಅವ ಶ್ರೀರಾಮನ ಚರಣ ಸೇವೆಯ ಹೊರತು ಬೇರೆ ಯಾವುದನ್ನು ಅವನು ಬಯಸಲಿಲ್ಲ. ಅದು ನೋಡಿ, ಅದು ವಿರಕ್ತಿ ಅಂದರೆ. ಇದನ್ನೇ ಶ್ರೀಪಾದರಾಜರು ಹೇಳ್ತಾರೆ, ಅಜ ಪದವಿಯನ್ನು ರಾಮ ಕೊಡುವೆನೇನೆ ಹನುಮಂತ ನಿಜ ಭಕುತಿಯೇನೆ ಬೇಡಿ ವರವ ಪಡೆದ. ಇಷ್ಟು ವಿಚಾರವನ್ನು ಶ್ರೀಪಾದರಾಜರು ಇಲ್ಲಿ ಬಣ್ಣಿಸ್ತಾ ಇದ್ದಾರೆ. ಹೀಗೆ ಇಂತಹ ಪರಮ ಅದ್ಭುತವಾಗಿರತಕ್ಕಂತಹ ಪ್ರಾಣದೇವರ ಚರಿತ್ರೆ, ವಾಯುದೇವರು ಹನುಮಂತನಾಗಿ ಅವತರಿಸಿ ಪ್ರಧಾನಾಂಗಮ್ಯ ಮಾರುತಿ ಅಂತ ಹೇಳಿದ ಹಾಗೆ ಹನುಮನಾಗಿ ಅವತರಿಸಿ ಶ್ರೀರಾಮನ ಭೂಭಾರ ಹರಣ ಕಾರ್ಯದಲ್ಲಿ ಹೇಗೆ ತನ್ನನ್ನು ತೊಡಗಿಸಿಕೊಂಡ ಆ ವಿಚಾರವನ್ನು ನಾವು ಈ ಮಧ್ವನಾಮದ ಈ 10ನೇ ಶ್ಲೋಕದವರೆಗಿನ 10ನೇ ಪದ್ಯದವರೆಗಿನ 10-11 ಪದ್ಯಗಳವರೆಗೆ ಅವರ ಒಂದು ಚರಿತ್ರೆಯನ್ನು ನಾವು ಮನನ ಮಾಡಿಕೊಂಡಿದ್ದೇವೆ. ಇಂತಹ ಪ್ರಾಣದೇವರು, ಈ ಹನುಮಂತ ದೇವರೇ ಮುಂದೆ ಮಧ್ವಾಚಾರ್ಯರಾಗಿ ಅವತರಿಸ್ತಾರೆ. ಹನುಮಂತ ದೇವರನ್ನು ಅಗಸ್ತ್ಯರು ಸಸೂತ್ರ ವೃತ್ಯರ್ಥ ಪದಂ ಮಹಾರ್ಥಂ ಸಸಂಗ್ರಹಂ ಸಾ ದ್ವಿತೀವೈ ಕಪೀಂದ್ರ. ಇದು ರಾಮಾಯಣದಲ್ಲಿ ಬರುವಂಥ ಮಾತು. ಸಸೂತ್ರ ವೃತ್ತಿ ಅಂದರೆ ಅನುವ್ಯಾಖ್ಯಾನ, ಅರ್ಥಪದಂ ಅಂದರೆ ಪದಗಳ ಅರ್ಥ ನುಡಿಸ್ತಕ್ಕಂಥ ಭಾಷ್ಯ, ಸಸಂಗ್ರಹಂ ಅಂದರೆ ಸಂಗ್ರಹ ಭಾಷ್ಯ ಅಂದರೆ ಸೂತ್ರಕ್ಕೆ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ ಹಾಗೂ ಅನುವ್ಯಾಖ್ಯಾನ ಮತ್ತು ಸಂಗ್ರಹ ಭಾಷ್ಯ, ಅಣುಭಾಷ್ಯ ಇವೆಲ್ಲವನ್ನೂ ಕೂಡ ಹನುಮಂತ ದೇವರು ಮುಂದೆ ಮಧ್ವಾಚಾರ್ಯರಾಗಿ ಅವತಾರ ಮಾಡಿ ರಚಿಸ್ತಾರೆ ಎಂಬ ಅದ್ಭುತವಾಗಿರ್ತಕ್ಕಂತಹ ವಿಷಯವನ್ನು ಅಗಸ್ತ್ಯರು ಹೇಳ್ತಾನಂತೆ. ಶ್ರೀಮದಾಚಾರ್ಯರ ಅವತಾರ ವಿಚಾರವನ್ನು ಅಗಸ್ತ್ಯರು ಹೇಳ್ತಾರೆ ಎಂಬುದನ್ನು ರಾಮಾಯಣ ಉಲ್ಲೇಖ ಮಾಡ್ತದೆ. ಇಂಥ ಹನುಮಂತ ದೇವರು ಮುಂದೆ ರಾಮಚಂದ್ರ ದೇವರು ಪರಂಧಾಮಕ್ಕೆ ಹೋದ ಮೇಲೆ ಅವರ ಆಜ್ಞಾನುಸಾರವಾಗಿ ಭಜಕರಾಗಿರತಕ್ಕಂತಹ ಎಲ್ಲ ಮುಕ್ತಿಯೋಗ್ಯ ಜೀವರಿಗೆ ಸುರಭೂತವಾಗಿರತಕ್ಕಂತಹ ಆನಂದವನ್ನು ಕರುಣಿಸ್ತಕ್ಕಂತಹ ಶ್ರೀರಾಮನ ಚರಿತ್ರೆ ಏನಿದೆ, ಅಂತಹ ಚರಿತ್ರೆ ಎಂಬ ಅಮೃತದಲ್ಲಿ ಯಾವಾಗಲೂ ಮುಳುಗಿದವರಾಗಿ ಆ ಸ್ವಾಮಿಯಾಗಿರ್ತಕ್ಕಂತಹ ಶ್ರೀರಾಮನನ್ನೇ ಸೇವಿಸ್ತಾ ಸುಜೀವಗಳ ಉದ್ಧಾರಕ್ಕೋಸ್ಕರವಾಗಿ ಇಂದಿಗೂ ಸಹ ಕಿಂಪುರುಷ ಖಂಡದಲ್ಲಿ ಆ ಭಗವಂತನನ್ನು ಅಪರೋಕ್ಷವಾಗಿ ನೋಡ್ತಾ ಇಂದಿಗೂ ವಾಸ ಮಾಡ್ತಾ ಇದ್ದಾರೆ. ಎಲ್ಲ ದೇವತೆಗಳಿಂದ ಅವರು ವರ್ಣಿಸಲ್ಪಡ್ತಾ ಇದ್ದಾರೆ. ಅಂತಹ ಮುಖ್ಯ ಪ್ರಾಣದೇವರ ಚರಿತ್ರೆಯನ್ನು ನಾವು ಇಷ್ಟು ದಿನ ಒಂದು ಅನುಸಂಧಾನ ಮಾಡಿಕೊಂಡಿದ್ದೇವೆ. ಅಂತಹ ಮುಖ್ಯ ಪ್ರಾಣದೇವರು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೇಳ್ತಾ, ಮುಖ್ಯ ಪ್ರಾಣದೇವರ ಪ್ರಥಮ ಅವತಾರವಾಗಿರತಕ್ಕಂತಹ ಹನುಮಂತ ದೇವರ ಚರಿತ್ರೆಯ ಒಂದು ಅನುಸಂಧಾನದೊಂದಿಗೆ ಇಂದಿನ ಮಧ್ವನಾಮದ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.